ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಪ್ಪ ಪೂಜಾರಿ ಅವರ ಬಣದ ವತಿಯಿಂದ ಈ ನಮ್ಮ ನಾರಾಯಣಪುರಿನ ಕೆಬಿಜನಲ್ ಮುಖ್ಯ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಕೊಡಲಾಯಿತು. ಏನಪ್ಪ ಮನವಿ ಅಂತಂದ್ರ, ನಮ್ಮ ಭಾಗದಲ್ಲಿ ಎಲ್ಲ ಕಾಳು ಬೆಳೆ ಹಿಡ್ಕೊಂಡು ಸಜ್ಜಿ, ಶೇಂಗಾ ಮತ್ತು ಮೆಕ್ಕೆಜೋಳ ಮತ್ತು ಭತ್ತ ಇವೆಲ್ಲಕ್ಕೂ ಏಪ್ರಿಲ್ 3 ನೀರು ಹರಿಸ್ತೀವಿ ಅಂತೇಳಿ ನಮಗೆ ಮಾಹಿತಿ ಬಂದಿತ್ತು. ಅದಕ್ಕೆ ಏಪ್ರಿಲ್ 3 ನೀರು ಹರಿಸಿದ್ರೆ ನಮಗೆ ನಮ್ಮ ರೈತರಿಗೆ ನೀರು ಸಾಕಾಗೋದಿಲ್ಲ. ಈ ಈ ಈ ಬಾರಿ ಬಹಳಷ್ಟು ಚಳಿ ಇರುವ ಕಾರಣ ಬೆಳೆ ಇನ್ನೂ ಯಾವ್ದು ಬೆಳೆ ಸರಿ ಬರ್ತಾ ಇಲ್ಲ. ಆದ ಕಾರಣ ಸತತವಾಗಿ ನೀರು ಬಿಡಿಸ್ಬೇಕಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುನಪ್ಪ ಪೂಜಾರಿ ಬಣದಿಂದ ನಮ್ಮ ಮುಖ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಆದ ಕಾರಣ ನಾವು ಹೇಳೋದಿಷ್ಟೇ, ನೀವು ಮುಂದಿನ ದಿನಮಾನಗಳಲ್ಲಿ ನೀವು ನೀರು ಬಿಡದೇ ಇದ್ದಲ್ಲಿ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡ್ಬೇಕಾಗ್ತದ. ಉಗ್ರ ಹೋರಾಟಕ್ಕೆ ತಾವು ಸ್ಪಂದನೆ ನಮ್ಮೆಲ್ಲರಿಗೆ ನೀವು ಸ್ಪಂದನೆ ಕೊಡ್ತೀರಿ ಅಂತೇಳಿ ನಾವು ತಮ್ಮಲ್ಲಿ ಬಹಳ ನಂಬಿಕೆ ಇಟ್ಕೊಂಡಿದ್ದೀವಿ. ಉಗ್ರ ಹೋರಾಟ ಮಾಡಕ್ ತಾವು ಅನುಕೊಡಲ್ಲ ಅಂತೇಳಿ ತಮ್ಮಲ್ಲಿ ನಮಗೆ ಬಹಳ ವಿಶ್ವಾಸ ಅದ. ಆದ ಕಾರಣ ದಯವಿಟ್ಟು ತಾವು ಮೇಲಧಿಕಾರಿಗಳಿಗೆ ತಾವು ಮಾತಾಡಿ ಆದಷ್ಟು ಬೇಗ ಎಲ್ಲಾ ರೈತರಿಗೆ ಉಳಿಸುವಂತ ಕೆಲಸ ಮಾಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಮಸ್ಕಾರ.